ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ 786 ಅಂತ ಕಮೆಂಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಸಾಲ ಜಾಸ್ತಿ ಆಗಿದೆ, ಸಾಲ ಏನು ಮಾಡಲಿ, ತುಂಬ ಜಾಸ್ತಿ ಆಗಿದೆ, ಯಾವುದು ಪರಿಹಾರ ಇಲ್ವಾ ಅಂತ ತುಂಬ ಜನ ಕೇಳ್ತೀರಲ್ಲ, ಇದೊಂದು ರೆಮಿಡಿ ಮಾಡಿ ನೋಡಿ. 21 ದಿನದಲ್ಲಿ ನೀವೇ ಹೇಳ್ತೀರಾ ಇಲ್ಲಿ ಇಷ್ಟುವರೆಗೆ ಯಾಕೆ ಹೇಳಿಲ್ಲ ಸಿಸ್ಟರ್ ಅಂತ. ಅಷ್ಟು ಒಳ್ಳೆ ರೆಮಿಡಿ. ಇದನ್ನು 21 ಸತಿ ಬರೆದು 21 ದಿನ ಇಟ್ಟು ಈ ಜಾಗದಲ್ಲಿ 21 ದಿನ ಆದಮೇಲೆ ಇದನ್ನು ಸುಟ್ಟಾಕಬೇಕಾಗುತ್ತೆ. ಅದನ್ನು ಎಲ್ಲಿಡಬೇಕು, ಹೇಗೆ ಸುಡಬೇಕು, ಯಾವ ದಿನ, ಟೈಮಿಂಗ್ಸ್ ಎಲ್ಲನೂ ಕೂಡ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ ಸರಿನಾ. ಫಸ್ಟಾಗಿ ನೀವು ಒಂದು ಪೆನ್ ಅಥವಾ ಒಂದು ನೋಟ್ಬುಕ್ನ ತೊಗೊಳ್ಳಿ. ಯಾವುದೇ ಆದರೂ ಪರವಾಗಿಲ್ಲ, ಯೂಸ್ ಮಾಡಿದರೂ ಪರವಾಗಿಲ್ಲ. ನೋಟ್ಬುಕ್ ಯೂಸ್ ಮಾಡ್ತಾ ಇರ್ತೀರಲ್ಲ ಅದೇ ಆದರೂ ಪರವಾಗಿಲ್ಲ. ಆದರೆ ಒಂದು ಏನು ಬರದೇ ಇರಬಾರ್ದು. ಅದನ್ನು ಕ್ಲೀನಾಗಿರೋ ಒಂದು ಹಾಳೆಯಲ್ಲಿ ಬರ್ಕೊಳ್ಳಿ. ಈ ಥರ 786 ನನ್ನ ಸಾಲ ತೀರಿ ಹೋಗಿದೆ ಅಂತಲೇ ಬರ್ಕೊಳ್ಳಿ. ನನ್ನ ಸಾಲ ತೀರಿ ಹೋಗಿದೆ ಅಂತ 21 ಸತಿ ನೀವು ಬರ್ಕೋಬೇಕು ಸರಿನಾ. ಒಂದೇ ದಿನದಲ್ಲಿ ಒಂದೇ ಸತಿ 21 ಸತಿನೂ ಬರ್ಕೊಳ್ಳಿ. ಒಂದೇ ದಿನ ಸಾಕು, ಡೈಲಿ ಬರೀಬೇಕು ಅಂತ ಏನಿಲ್ಲ. ಒಂದೇ ದಿನದಲ್ಲಿ 21 ಸತಿ ಬರ್ಕೊಳ್ಳಿ. ಇದನ್ನು ಯಾವ ವಾರ ಮಾಡಬೇಕು ಅಂದರೆ ಇದನ್ನು ಶನಿವಾರ ಮಾಡಿ ಸರಿನಾ. ಶನಿವಾರ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಏನೇ ಒಂದು ಶನಿ ಆ ಥರ ಏನಾದರೂ ಆಗಿದ್ದರೆ, ಆ ಥರ ಬ್ಲ್ಯಾಕೇಜ್ ಏನಾದರೂ ಆಗಿದ್ದರೆ ನಿಮಗೆ ಖಂಡಿತ ನಿವಾರಣೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದನ್ನು 21 ಸತಿ ನೀವು ಬರ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಲ್ವಾ. ಸಾಲ ಅನ್ನೋದು ಇದನ್ನು ಯಾವ ರೀತಿ ಬರ್ಕೊಳ್ಳಿ ಅಂತ ಹೇಳಿದ್ರೆ, ಒಂದು ನೋಟ್ಬುಕ್ಕು, ಯಾವುದೇ ಪೆನ್ ಆದರೂ ಪರವಾಗಿಲ್ಲ, ಆದರೆ ಬ್ಲ್ಯಾಕ್ ಮತ್ತು ರೆಡ್ಡು ಉಪಯೋಗಿಸ್ಬೇಡಿ. ಇನ್ನೂ ಬ್ಲೂ ಆದರೂ ಪರವಾಗಿಲ್ಲ, ಗ್ರೀನ್ ಆದರೆ ಇನ್ನೂ ಒಳ್ಳೆಯದು. ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ಬರ್ಕೊಳ್ಳಿ. ಗ್ರೀನ್ ಅಥವಾ ಬ್ಲೂ ಅಲ್ಲಿ ಬರಿಬಹುದು, ಮತ್ತು ರೆಡ್ ಅಥವಾ ಬ್ಲ್ಯಾಕಲ್ಲಿ ಬರಿಬೇಡಿ ಸರಿನಾ. ಈ ಥರ 21 ಸತಿ ಬರ್ಕೊಳ್ಳಿ. ಇದನ್ನು ಒಂದು ಹಾಲಿನ ಮಧ್ಯೆ, ಶನಿವಾರ ದಿನ ಬರ್ಕೋತೀರಲ್ವ, ಹಾಲಿನ ಮಧ್ಯೆ ಕೂತ್ಕೊಳ್ಳಿ. ಸಂಜೆ ಟೈಮ್ ಕೂಡ ಬರಿಬೋದು. ತುಂಬ ಜನಕ್ಕೆ ಬೆಳಗ್ಗೆ ಟೈಮ್ ಸಿಗಲ್ಲ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಹಾಗಾಗಿ ಟೈಮ್ ಸಿಗಲ್ಲ. ಇದನ್ನು ಸಂಜೆ ಟೈಮೇ ಬರ್ಕೊಳ್ಳಿ, ಒಂದು 6 ಗಂಟೆ ಸರಿನಾ. 6 ಗಂಟೆ 6:30ಗೆ ತುಂಬ ಚೆನ್ನಾಗಿರೋದು. ಏನು ಹೇಳೋದು, ನಿಶ್ಶಬ್ದ. ಆ ಟೈಮಲ್ಲೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ, ತುಂಬ ಮನಸ್ಸು ಒಂಥರ ನಿರಾಳವಾಗಿ ಇರುತ್ತೆ. ಆ ಟೈಮಲ್ಲಿ ನೀವು ಸಂಜೆ ಟೈಮಲ್ಲಿ ಬರ್ಕೊಳ್ಳಿ. ಒಂದು ದೀಪ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಸ್ನಾನ ಮಾಡಿ ನೀವು ಇದನ್ನು ಬರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. 21 ಸತಿ ಬರ್ಕೊಳ್ಳಿ. ಇದನ್ನು ನಾನು ಮಾಡಿದೆ, ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನಗೆ 2 ದಿನದಲ್ಲಿ ರಿಸಲ್ಟ್ ಸಿಕ್ಕಿದೆ ಸರಿನಾ. ನೀವು ಇದನ್ನು ನಂಬಿದ್ರೆ ನಂಬೋದು, ನಂಬಿಲ್ಲ ಅಂದರೆ ಬಿಡ್ಬೋದು. ಯಾಕೆಂದರೆ ತುಂಬ ಜನ ಸುಳ್ಳನ್ನು ಹೇಳಿ ಕೇಳಿ ಸಾಕೋಗಿರ್ತೀರ. ಬಟ್ ನಾನು ಇದನ್ನು ಯಾರಿಗೂ ಕೂಡ ಹೇಳಿಲ್ಲ. ಫಸ್ಟ್ ಟೈಮ್ ಬೆಳಗ್ಗೆ ಒಬ್ಬರಿಗೆ ಹೇಳಿದೆ. ನನಗೆ ಪಾಪ ಕಾಲ್ ಮಾಡಿ ತುಂಬ ಅಳ್ತಾಯಿದ್ರು. ನನಗೆ ಟೈಮ್ ಇಲ್ಲ, ಆದರೂ ಕೂಡ ಅವ್ರಿಗೆ ಹೇಳ್ಕೊಟ್ಟೆ. ಅದಾದಮೇಲೆ ನನಗನ್ನಿಸ್ತು, ಓಕೆ ಇವ್ರಿಗೆ ಹೇಳಿದ್ದೀನಿ ಅಂದರೆ ಒಂದು ವಿಡಿಯೋನೂ ಕೂಡ ಮಾಡಿ ಹಾಕ್ಬಿಡೋದ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳಿದ್ದೀನಿ. ಇನ್ನೂ ತುಂಬ ಇದೆ, ಸ್ಕಿಪ್ ಮಾಡಬೇಡಿ. ಅದನ್ನು ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗಲ್ಲ. ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ಸರಿನಾ. ಒಂದಿಷ್ಟು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. 21 ದಿನ ಅದನ್ನು ಎಲ್ಲಿಡಬೇಕು ಏನು ಪ್ರತಿಯೊಂದು ತೋರಿಸ್ತೀನಿ. ಅದನ್ನು ಮಾಡಿ ನಿಮಗೆ ಬೇಕಾಗಿರೋದು ಒಂದು ಪೆನ್ ಅಥವಾ ಒಂದು ಪೇಪರ್ ಅಷ್ಟೇ. ಅದರಲ್ಲಿ ನೀವು ಬರಿಬೇಕು, ನನ್ನ ಸಾಲ ತೀರಿ ಹೋಗಿದೆ ಅಂತಲೇ ಬರಿಬೇಕು ಸರಿನಾ. ಆವಾಗ ನಿಮಗೆ ಮೈಂಡ್ ಸೆಟ್ಟಾಗಿ ಹೋಗುತ್ತೆ, ನಮಗೇನು ಸಾಲ ಇಲ್ಲ, ತೀರೋಗ್ತಾ ಇದೆ, ಆ ಥರ ಆಗಿ ಖಂಡಿತ ನಿಮ್ಮ ಸಾಲ ಒಂದಲ್ಲ ಒಂದು ಸಾಲ. ಇವಾಗ ನೀವು ಒಂದು 5, 6, 10 ಸಾಲ ಮಾಡಿರ್ತೀರ ಅಂದ್ಕೊಳ್ಳಿ. ಒಬ್ಬರ ಹತ್ರ 50,000, 60, 1 ಲಕ್ಷ, 10,000, 20,000 ಆ ಥರ ಏನೋ ಒಂದು ಮಾಡಿರ್ತೀರ. ಅದರಲ್ಲಿ ನಿಮಗೆ ಯಾವುದು ಬೇಗ ತೀರಬೇಕು ಅಂದರೆ ಖಂಡಿತ ನಿಮಗೆ ಕ್ಲೂ ಸಿಗುತ್ತೆ. ಒಂದು ಚಿಕ್ಕ ಸಾಲ ಆದರೆ ತೀರುತ್ತೆ. ನಿಮಗೆ ಆವಾಗ ಅರ್ಥ ಮಾಡ್ಕೋಬೇಕು,
ಚಿಕ್ಕ ಸಾಲ ಕೆಲವ್ರಿಗೆ ನಾನು ಹೇಳ್ತಾ ಇರೋದು, ಕೆಲವ್ರಿಗೆ ಬೇಗ ದೊಡ್ಡ ಸಾಲ ತೀರಬಹುದು. ಆಶ್ಚರ್ಯನೇ, ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಹೇಳೋಕ್ಕಾಗಲ್ಲ ಅದು. ನಿಮ್ಮ ಪಾಪ ಪುಣ್ಯ ಏನು ನೀವು ಕೊಟ್ಕೊಂಡು ಬಂದಿರ್ತೀರ ಆ ಥರ ನಿಮಗೆ ಬೇಗ ಬೇಗ ಸಾಲ ತೀರುತ್ತೆ. ನನಗೆ ಮಾತ್ರ 2 ಲಕ್ಷ 2 ದಿನದಲ್ಲಿ ತೀರಿತು. ಹೌದು, ಅದು ತುಂಬ ಕಿರಿಕಿರಿ ಇತ್ತು ಆ ಸಾಲ. ನನಗೆ ಸಾಲ ಕೊಟ್ಟವರು ತುಂಬ ಅವಮಾನ ಮಾಡ್ತಾಯಿದ್ರು, ಮನೆಗೆ ಬಂದುಬಿಡ್ತಿದ್ರು. ನಾವು ಎದ್ದೇ ಇರಲ್ಲ ಆ ಟೈಮಲ್ಲೇ. ಒಂದು 5:30 6 ಗಂಟೆಗೆ ಬಂದು ಬಾಗಿಲು ಕೊಡ್ತಾಯಿದ್ರು ನನಗೆ, ಸಾಲ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ. ನನಗೆ ಅಕ್ಕಪಕ್ಕ ಮನೆಯವರೆಲ್ಲ ಮಲಗಿರೋರು, ಒಳಗಡೆನೂ ಬಂದು ಮಾತಾಡ್ತಾ ಇರಲಿಲ್ಲ, ಜೋರಾಗಿ ಹೊರಗಡೆನೇ ಮಾತಾಡ್ತಾಯಿದ್ರು. ತುಂಬ ಒಂಥರ ಅವಮಾನ ಆಗ್ತಾಯಿತ್ತು. ಮತ್ತು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗಲೇ ಅವ್ರು ಬರ್ತಾಯಿದ್ದು, ಇನ್ಯಾವ ಟೈಮಲ್ಲೂ ಬರ್ತಾ ಇರಲಿಲ್ಲ. ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂತ ಗೊತ್ತಾಗೇ ಅವ್ರ ಮುಂದೆ ಬಂದು ಕಿರ್ಚಾಡ್ತಾಯಿದ್ರು, ಸಾಲ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ. ಆದರೂ ಕೂಡ ಅವ್ರಿಗೆ ಏನು ಕಟ್ಟಬೇಕಾಗಿತ್ತು, ಇಂಟ್ರೆಸ್ಟ್ ಬಡ್ಡಿ ಏನು ಕಟ್ಟಬೇಕಾಗಿತ್ತು ಅದನ್ನು ತಿಂಗಳು ಕೊಡ್ತಾಯಿದ್ದೆ. ಆದರೂ ಕೂಡ ಅಸಲು ಕೊಡಿ ಅಂತ ತುಂಬ ಇದು ಮಾಡ್ತಾಯಿದ್ರು. ಖಂಡಿತ ನಾನು ನಿಮ್ಮನ್ನ ಇಟ್ಕೊಳ್ಳಲ್ಲ, ಕೊಡ್ತೀವಿ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಬಡ್ಡಿ ಕರೆಕ್ಟಾಗಿ ಕಟ್ತಾ ಇದ್ದೀವಲ್ಲ ಅಂದರೂ ನಮಗೆ ಬಡ್ಡಿ ಬೇಡ, ನಿಮ್ಮ ಹತ್ರ ಅಸಲೇ ಬೇಕು, ನಿಮ್ಮ ಹತ್ರ ದುಡ್ಡೇ ಬೇಕು. ತುಂಬ ಒಂಥರ ಕಿರಿಕಿರಿ. ಆಮೇಲೆ ಅವ್ರ ಮನೆಗೆ ಏನಾದರೂ ಕೆಲಸ ಮಾಡೋಕ್ಕೆ ಕರೆಯೋದು, ನಾವು ಹೋಗಿಲ್ಲ ಅಂತ ಹೇಳಿದ್ರೆ ಇದೆ ಹಣ ಕೊಡಿ ಅಂತ ಟಾರ್ಚರ್ ಮಾಡೋದು. ಇವಾಗ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೆ ನಾನು, ಫಸ್ಟು ಹೋಗ್ತಾ ಇದ್ದೆ ಇಲ್ಲ ಅಂತಲ್ಲ. ಆ ಟೈಮಲ್ಲಿ ಅವರು ಮನೆ ಕೆಲಸಕ್ಕೆ ಕರೆಯೋದು, ಒಂದು ಹಬ್ಬ ಏನೇ ಒಂದಾದರೂ, ಆವಾಗ ನಾವು ಇಲ್ಲ ಅಂತ ಹೇಳ್ಬಿಟ್ಟಾಗ ಈ ಥರ ನಮಗೆ ಟಾರ್ಚರ್ ಮಾಡೋದು. ಇವಾಗ ಬಡ್ಡಿ ಇಸ್ಕೊತಾ ಇದ್ದಾರೆ, ಹಣ ಕೊಟ್ಟಿದ್ದೀವಿ ಅಲ್ವಾ, ಅದನ್ನು ಬಿಟ್ಟು ಅವ್ರ ಮನೆ ಕೆಲಸ ಹೋಗಿ ಫ್ರೀಯಾಗಿ ನಾವು ಮಾಡಿಕೊಡ್ಬೇಕಾಗಿತ್ತು. ನನ್ನ ಕೈಲಿ ಆಗ್ತಾನೂ ಇರಲಿಲ್ಲ, ನಾನು ಯಾಕೆ ಹೋಗಿ ಮಾಡಲಿ, ಒಂಥರ ನನಗೆ ಸ್ವಾಭಿಮಾನ. ಹಣ ಕೊಡ್ತಾ ಇದ್ದೀವಿ, ಅದನ್ನು ರಿಟರ್ನ್ ಕೊಡ್ತಿದ್ದೀವಿ, ನಾವ್ಯಾಕೆ ಅವ್ರ ಮನೆ ಕೆಲಸ ಮಾಡಬೇಕು ಅನ್ನೋ ಇದು ಸರಿನಾ. ಆ ಥರ ಟಾರ್ಚರ್ ಇತ್ತು. ಆವಾಗ ಈ ರೆಮಿಡಿ ಬಗ್ಗೆ ಗೊತ್ತಾಗಿದ್ದು. ತುಂಬ ಒಳ್ಳೆಯ ರೆಮಿಡಿ ಇದು ಸರಿನಾ. ಇದನ್ನು ಮಾಡಿ 2 ದಿನಕ್ಕೆ ಅವ್ರ ಸಾಲ ಫಸ್ಟು ತೀರೋಯ್ತು. ಅದೇ ನನಗೆ ಸಾಲ ತೀರಿಸಿದ ಮೇಲೆ ಧೈರ್ಯ ಅಂತ ಬಂದಿದ್ದು ನನಗೆ. ಓಕೆ, ಇದರಿಂದ ನನಗೆ ಒಳ್ಳೆಯದಾಗ್ತಾಯಿದೆ. ಇದನ್ನು ನಾನು ಯಾವತ್ತೂ ಕೂಡ ಮರಿಬಾರ್ದು, ಕೈ ಬಿಡಬಾರ್ದು, ಸಾಯೋವರೆಗೂ ಕೂಡ ಇದನ್ನು ನೆನಪಿಟ್ಕೊಂಡಿರ್ತೀನಿ ಅಂತ 786 ಬರೆಯೋದು, ಬೆಳಗ್ಗೆ ಮ್ಯಾನಿಫೆಸ್ಟ್ ಮಾಡೋದು, ಸಂಜೆ ಮಾಡೋದು. ತುಂಬ ನಂಬಿಟ್ಟೆ. ಇದನ್ನು ನಂಬಿದಾಗ ಪದೇ ಈ ನಂಬರ್ ಕಾಣಿಸೋದು, ಆ ಥರ ಎಲ್ಲ ಆಗ್ತಾಯಿತ್ತು ನನಗೆ. ತುಂಬ ಅಂದರೆ ತುಂಬ ಅಟ್ಯಾಚ್ಮೆಂಟು. ಎಷ್ಟು ನಂಬಿದ್ದೀನಿ ಅಂದರೆ, ನಿನಗೇನಾದರೂ ಮಾಡು ನಾನು ನಿನ್ನನ್ನೇ ನಂಬೋದು, ನಿನ್ನನ್ನೇ ನಂಬೋದು, ಆ ಥರ ಒಂದು ಅಟ್ಯಾಚ್ಮೆಂಟ್ ಆಗೋಯ್ತು ನನಗೆ ಸರಿನಾ. ಇದು ಒಂದು ಹಾಳೆನ ನೀವು ಏನು ಬರೆದಿರ್ತೀರ ಅದನ್ನು ಸಪ್ರೇಟಾಗಿ ತೊಗೊಳ್ಳಿ, ಹರ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಅದು ಸ್ಪ್ರೇ ನಿಮ್ಮ ಹತ್ರ ಹಿತ್ತರಿದ್ರೆ ಹಿತ್ತರ್ ಅಥವಾ ಸ್ಪ್ರೇ ಇದ್ದರೆ ಸ್ಪ್ರೇ, ಏನೋ ಒಂದು ನಿಮ್ಮ ಹತ್ರ ಇದ್ದರೆ ಇದನ್ನು ಮಾಡಿ. ನೋಡಿ ಈ ಥರ ಫೋಲ್ಡ್ ಮಾಡಿ, ಅದಕ್ಕೆ ಫುಲ್ಲು ಸ್ಪ್ರೇ ಮಾಡಿಬಿಡಿ. ನೀವು ಏನು ಬರೆದಿರ್ತೀರ ಫುಲ್ಲು ಸ್ಪ್ರೇ ಮಾಡಿಬಿಡಿ. ಹಾಗೆ ಆಗುತ್ತೆ, 1-2 ನಿಮಿಷಲ್ಲೇ ಎಲ್ಲ ಒಣಗೋಗುತ್ತೆ. ಏನು ಭಯ ಪಡಬೇಡಿ, ಎಲ್ಲ ಅಳಿಸೋಗುತ್ತೆ ಅಂತ. ಏನೂ ಅಳಿಸೋಗಲ್ಲ. ಅದಕ್ಕೆ ಸ್ಪ್ರೇ ಮಾಡಿ. ನೀವು ಹಣ ಎಲ್ಲಿಡ್ತೀರಾ, ನೀವು ಒಂದು ಬಾಕ್ಸ್ ಅಥವಾ ಪರ್ಸಲ್ಲಿ ಇಡ್ಬೋದು ಅಲ್ವಾ, ಯಾವುದೇ ಒಂದು ಜಾಗ. ನೀವು ಲಾಕರಲ್ಲಿ, ಬೀರುಲಿ ಯಾವುದೋ ಒಂದು ಪರ್ಸಲ್ಲಿ ಹಾಕಿ ಇಡ್ತೀರಾ. ನಿಮ್ಮ ಸಂಬಳ ಬಂದಿರೋ ದುಡ್ಡು, ಇಲ್ಲ ಯಾವುದೋ ಒಂದು ಬಾಡಿಗೆ ಕಟ್ಟಬೇಕು, ಇಲ್ಲ ಸಾಲ ಕಟ್ಟಬೇಕು, ಯಾವುದೋ ಒಂದು ಕಟ್ಟೋದಕ್ಕೋಸ್ಕರ ನೀವು ಹಣ ಇಟ್ಟಿರ್ತೀರ ತಾನೇ. ಆ ಹಣದ ಒಳಗಡೆ ಸೇರಿಸಿ ಇದನ್ನು ಇಡಿ. ಒಳಗಡೆ ಸೇರಿಸಿ ಅದರ ಮಧ್ಯೆ ಈ ಪೇಪರ್ನ ಇಡಿ. ನೋಡಿ, ಇದನ್ನು ನೀವು 21 ದಿನ ಇದರೊಳಗಡೆ ಇಡಬೇಕು. ಎಷ್ಟು ದಿನ? 21 ದಿನ ಬಂದು ನೀವು ಹಣ ಎಲ್ಲಿಡ್ತೀರ ಇದ್ರ ಜೊತೆ ನೀವು ಇಡಬೇಕಾಗುತ್ತೆ. ಇದನ್ನು 21 ದಿನ ಇಟ್ಟು ನಂತರ ಇದನ್ನು ತೆಗೆದು ನೀವು ಮಧ್ಯ ಒಂದಿನ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು ಸರಿನಾ. ನೆನ್ಪಿಟ್ಕೊಳ್ಳಿ. ದಿನ ಬೇಕಾದ್ರೆ ಒಂದು ಕ್ಯಾಲೆಂಡರ್ ಬರ್ಕೊಳ್ಳಿ, ಇಲ್ಲಾಂದರೆ ದಿನ ಕೂಡ ಕೌಂಟ್ ಮಾಡ್ಕೊಳ್ಳಿ. ಇದನ್ನು 21 ದಿನ ಆದಮೇಲೆ ತೆಗೆದು ಮುಸ್ಸಂಜೆ ಟೈಮಲ್ಲಿ ಇದನ್ನು ಒಂದು ಮಣ್ಣಿನ ಇದರಲ್ಲಿ, ಒಂದು ಪ್ಲೇಟಲ್ಲಿ, ಪ್ಲಾಸ್ಟಿಕ್ ಅಲ್ಲ, ಒಂದು ಪ್ಲೇಟ್ ಅಥವಾ ಮಣ್ಣಿನ ಏನಾದರೂ ಮಡಿಕೆ ಥರ, ಆ ಥರ ಬೌಲ್ ಥರ ಏನಾದರೂ ಇದ್ದರೆ ಅದರಲ್ಲಿ ಸುಟ್ಟಾಕ್ಬಿಡಿ ಸರಿನಾ. 21 ದಿನ ಆದಮೇಲೆ ಸುಟ್ಟಾಕ್ಬಿಟ್ಟು ಆ ಬೂದಿ ಏನಿದೆ ಅದು ಗಾಳಿಗೆ ಬಿಟ್ಬಿಡಿ. ನನ್ನ ಸಾಲ ಏನಿದೆ ತೀರೋಗ್ತಾ ಇದೆ, ಹೋಗೋಯ್ತು, ತೀರಾಯಿತು ಅಂದ್ಕೊಂಡು ಇದನ್ನು ನೀವು ಮಾಡಿ ನೋಡಿ. ಅದಾದಮೇಲೆ ಒಂದಲ್ಲ ಒಂದು ಕ್ಲೂ ಸಿಗುತ್ತೆ ನಿಮಗೆ. ಒಂದಲ್ಲ ಒಂದು ಸಾಲ ತೀರುತ್ತೆ. ಆಮೇಲೆ ನಿಮಗೆ ನಂಬಿಕೆ ಬರುತ್ತೆ. ಅದಾದಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನು ಬೇರೆ ಸಾಲಗಳೇನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಬರ್ಬೋದು. ಇದನ್ನು ಹಣದ ಮಧ್ಯೆನೇ ಇಡಬೇಕು
ಸರಿನಾ. ಇನ್ನೆಲ್ಲೂ ಕೂಡ ಇಡಬೇಡಿ. ನಿಮಗೆ ಜಾಸ್ತಿ ಹಣ ಇಲ್ಲ ಅಂದರೂ ಕೂಡ ಅದ್ರ ಜೊತೆ ಒಂದು 100 ರೂಪಾಯಿನಾದರೂ ಹಾಕಿಡಿ, ಸರಿನಾ. 100 ರೂಪಾಯಿನಾದರೂ ಹಾಕಿಡಿ. 21 ದಿನ ಮಾಡಿ ಬರೆದು ನಂತರ ಇದನ್ನು ಸುಟ್ಟಾಕಬೇಕು. ನೀವು ಮಾಡಿ ನೋಡಿ, ನೀವೇ ಹೇಳ್ತೀರಾ, ನಾನು ಏನು ಹೇಳೋದು ಬೇಡ, ನೀವೇ ಹೇಳ್ತೀರಾ. ಇದಕ್ಕೆ ನನಗೂ ಕೂಡ 2 ದಿನಕ್ಕೆ ಈ ರಿಸಲ್ಟ್ ಸಿಕ್ಕಿದ್ದು. ತುಂಬ ನನಗೆ ಹ್ಯಾಪಿ ಆಯಿತು ಇದನ್ನು ಮಾಡಿದ ಮೇಲೆ. ಅವ್ರ ಸಾಲ ಕಿರಿಕಿರಿ ಏನು ಮಾಡ್ತಾಯಿದ್ರು, ಅವ್ರ ಸಾಲ ಬೇಗ ತೀರೋಯ್ತು ನನಗೆ. ಯಾವ ಥರ ಅಂತ ಹೇಳಿದ್ರೆ, ಬಟ್ ಅದನ್ನು ಸಾಲನೇ ಮಾಡಿದ್ದು. ನನಗೆ ಯಾವುದೋ ಸಂಘ ಆಯಿತು, ಸಂಘದಿಂದ ತೆಗೆದು ಅವ್ರ ಸಾಲ ತೀರಿಸ್ದೆ, ಅವ್ರ ಋಣಮುಕ್ತಿ ಆದೆ. ಸಾಲ ಬಂದು ತಿಂಗಳಿತ್ತಲ್ವ, ಅದು ತೀರಿದ್ದೇ ನನಗೆ ಗೊತ್ತಾಗಿಲ್ಲ. ಆ ಥರ ನಾನು ಸಾಲ ತೀರಿಸೋ ಒಂದು ದಾರಿ ಸಿಕ್ತು ನನಗೆ. ಆದರೂ ಕೂಡ ಅದನ್ನು ಕೂಡ ಬೇಗ ಮುಗಿದೋಯ್ತು ನನಗೆ. ಆ ಥರ ಕಿರಿಕಿರಿ ಏನೂ ಕೂಡ ಆಗಿಲ್ಲ. ತುಂಬ ಕಷ್ಟ ಬೀಳ್ತಾ ಇದ್ದಲ್ವ, ಆ ಥರ ಕಷ್ಟ ಬೀಳೋದಿರಲಿಲ್ಲ ನನಗೆ. ಕಮೆಂಟ್ ಮಾಡಿ.